ಅಲ್ಲ, ನಾವು ಸೂರಿ ಸರ್ ಸಿನಿಮಾಗಳು ಬರೆಯೋವಾಗ ಅದ್ರ ಪ್ರಜ್ಞೆ ಇರಲ್ಲ ನಮಗೆ, ಯಾವ ಬಟ್ಟೆ ಹಾಕಬೇಕು. ಏಕೆಂದರೆ ನಿಮಗೆ ಹಬ್ಬದ ವಾತಾವರಣನೇ ಆ ಇಡೀ ಇಯರ್ ಎಂಡಿಂಗ್ ಅದನ್ನೇನಂತಾರೆ ಸೆಲೆಬ್ರೇಷನ್ ಮೂಡಲ್ಲಿ ಇರ್ತಾರೆ. ಚಿತ್ರದ ನಾಯಕ ಎಷ್ಟು ಕಥೆಯಲ್ಲಿ ತೊಡಗಿಸ್ಕೋಬೇಕು ಅಂದರೆ ಈ ಕಾಟೇರ ಅನ್ನೋ ಟೈಟ್ಲ್ ಕೊಟ್ಟಿರೋದೇ ದರ್ಶನ್ ಸರ್. ಆ ಕಥೆಯಲ್ಲಿ ಅಷ್ಟು ಟ್ರಾವೆಲ್ ಮಾಡ್ತಾರೆ, ಮತ್ತು ತುಂಬ ದೊಡ್ಡ ಇದದು ಟಾಸ್ಕು. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಟಾಕ್ಸಿಕ್ ಅಂತ ಯಶ್ ಸರ್ದು ಇಟ್ಟಾಗ ನಾನು ಹೇಳಿದೆ, ಇಲ್ಲ ತುಂಬ ಈಸಿ, ಒಂದು ನಮ್ಮ ನೇಟಿವಿಟಿದು ನಮ್ಮ ಕನ್ನಡದ್ದು ಒಂದು ಟೈಟ್ಲ್ ಇಟ್ಬಿಡೋದು. ಅದರಲ್ಲೂ ಈ ದರ್ಶನ್ ಸರ್ ಫ್ಯಾನ್ಸು ಅವ್ರು ಮಾಡೋ ಆರಾಧನೆ, ತೋರಿಸೋ ನಿಷ್ಠೆ, ಪ್ರೀತಿ, ಗೌರವ, ಅದೇನು ಒಂದು ನಾಯಕನ ಲಕ್ಷಣ ಇದೆ ಅದು ಅವ್ರಿಗಿದೆ. ಅಂದರೆ ಗೊತ್ತು ಅವ್ರಿಗೆ ಯಾರ ಹತ್ರ ಏನು ಕೆಲಸ ತೊಗೋಬೇಕು ಅನ್ನೋದು ಅಚ್ಚುಕಟ್ಟಾಗಿ ಗೊತ್ತು. ಅನುಭವಿಸೋ ಪ್ರೇಕ್ಷಕನಿಗೆ ಫಸ್ಟೇ ನಾವು ಅದು ಇದು ತೋರಿಸ್ಬಿಟ್ಟಾಗ ಇಲ್ಲ ಇದು ಮಾಡಿಬಿಟ್ಟಾಗ ಅವ್ರ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅದು ಹೇಳಿಬಿಡ್ತಾರೆ. ಕನ್ನಡ ಪಿಕ್ಚರ್ ಅರ್ಪಿಸುವ ಕಾಟೇರ 360 ಸೀರೀಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಟೇರ 360 ಸೀರೀಸ್ ಶುರು ಮಾಡ್ತೀವಿ ಅಂತ ಅಭಿಮಾನಿಗಳಿಗೆ ಹೇಳಿದ ತಕ್ಷಣ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಕ್ಕಿದೆ. ಇದು ನಮಗೆ ಖುಷಿ, ಯಾಕೆಂದರೆ ಒಬ್ಬ ಸ್ಟಾರ್ ಸಿನಿಮಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕು ಅಂದರೆ ಅದು ಟೈಟ್ಲಿಂದ ಶುರು ಆಗುತ್ತೆ. ವಿಶೇಷವಾಗಿ ಕಾಟೇರ ಸಿನಿಮಾಗೆ ನಮ್ಮ ಸ್ನೇಹಿತರು ಅಂದರೆ ಮಾಸ್ತಿ ಸರು ಸಂಭಾಷಣೆ ಬರೆದಿದ್ದಾರೆ. ಸರ್, ಥ್ಯಾಂಕ್ ಯು ಸೋ ಮಚ್. ಕಾಟೇರ 360 ಇದಕ್ಕೆ ನಿಮ್ಮ ರಿಯಾಕ್ಷನ್ ಬೇಕು. ರೌಂಡ್ ದಿ ಕ್ಲಾಕ್ ವರ್ಕ್ ಮಾಡ್ತಾಯಿದ್ದೀವಿ ನಾವು. ಹೌದು, ತುಂಬ ಇದು ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. 29 ರಿಲೀಸ್ ಇರೋದ್ರಿಂದ, ಸಮಯನೂ ತುಂಬ ಕಡಿಮೆ ಇರೋದ್ರಿಂದ, ಮತ್ತು ಒತ್ತಡನೂ ಜಾಸ್ತಿ ಇರೋದ್ರಿಂದ ನೀವು 360 ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮ ತಂಡಕ್ಕೆ ಬೆನ್ನೆಲುಬಾಗಿ ನಿಂತಿರೋದು ಮತ್ತು ಖುಷಿ ಕೊಡ್ತಾ ಇದೆ. ನನಗೆ ನಿಮ್ಮ ಕಾಸ್ಟ್ಯೂಮ್ ಸಖತ್ ಇಷ್ಟ ಆಯಿತು. ಯೂಶಲಿ ಮಾಸ್ತಿ ಸರ್ ಇಸ್ ಲುಕಿಂಗ್ ಲೈಕ್ ವೆರಿ ರಗ್ಗಡ್ ಆ್ಯಂಡ್ ವೆರಿ ಫೈರಿಂಗ್ ಆ್ಯಂಡ್ ವೆರಿ ಥ್ರಿಲ್ಲಿಂಗ್. ಇವತ್ತು ಗಾಂಧಿವಾದಿ ಸಾಂಸ್ಕೃತಿಕ ಹಿನ್ನೆಲೆ ಥರ ಬಂದ್ಬಿಟ್ಟಿದ್ದೀರಿ. ಇದಕ್ಕೆ ಬರೆದಿರೋ ಅಕ್ಷರಗಳು ಆ ಒಂದು ತೂಕದ್ದಾಗಿದೆ. ಸೊ ಎಲ್ಲೋ ಒಂದು ಕಡೆ ನಮ್ಮ ತಂಡನೂ ಅದು ಹೇಳಿತ್ತು, ಆದಷ್ಟು ಸಾಂಪ್ರದಾಯಿಕವಾಗಿ ಬನ್ನಿ ಅಂತ. ಸೊ ನಾನು ಅದು ಬರಬೇಕಾಯ್ತು. ಅಲ್ಲ, ಬ್ಯಾಡ್ ಮ್ಯಾನರ್ಸ್ ಹ್ಯಾಂಗ್ ಓವರ್ ನಂತರ ಅಂದರೆ ಒಂದಷ್ಟು ವೆರಿ ಥ್ರಿಲ್ಲಿಂಗ್ ಮೂಮೆಂಟ್ ನಂತರ, ಅಲ್ಲ, ನಾವು ಸೂರಿ ಸರ್ ಸಿನಿಮಾಗಳು ಬರೆಯೋವಾಗ ಅದ್ರ ಪ್ರಜ್ಞೆ ಇರಲ್ಲ ನಮಗೆ, ಯಾವ ಬಟ್ಟೆ ಹಾಕಬೇಕು. ಏಕೆಂದರೆ ಎಲ್ಲೆಲ್ಲೋ ಬರೀತಿರ್ತೀವಿ. ಸೊ ಅಟ್ಲೀಸ್ಟು ನಮ್ಮ ಕಾಟೇರ ಹಬ್ಬ ಏನಿದೆ ಅದಕ್ಕಾದರೂ ಒಂದು ಹಬ್ಬದ ಉಡುಪಲ್ಲಿ ಬರೋಣ ಅಂತ ಅಷ್ಟೇ. ಸರ್, ಇನ್ನೊಂದು ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಿದ್ದಂಗೆ ಆಟೋಮೆಟಿಕ್ಲಿ ಎಲ್ಲ ಕಡೆ ಹೆಂಗಾಗಿದೆ ಅಂದರೆ, ಗುರು 29 ನಾಳೆನೇ ಬಂದುಬಿಡಲಿ, ಈಗಲೇ ಬಂದುಬಿಡಲಿ, ಈಗ ಸೆಕೆಂಡೇ ಬಂದುಬಿಡಲಿ. ವೆರಿ ಕ್ಯೂರಿಯಸ್ ಟು ವಾಚ್ ಕಾಟೇರ ಸರ್. ಯಾವಾಗಲೂ ಅಷ್ಟೇ, ನಿಮಗೆ ನವೆಂಬರ್ ತಿಂಗಳ ನಂತರ ಅದೊಂದು ಒಂದು ಹೊಸ ವರ್ಷದ ವಾತಾವರಣ ಆಗಿರ್ಬೋದು, ಅದೊಂದು ಸುಗ್ಗಿ, ಸಂಕ್ರಾಂತಿ ಸುಗ್ಗಿ ಆಗಿರ್ಬೋದು. ಸೊ ನಿಮಗೆ ಹಬ್ಬದ ವಾತಾವರಣನೇ ಆ ಇಡೀ ಇಯರ್ ಎಂಡಿಂಗು ಅದನ್ನೇನಂತಾರೆ ಸೆಲೆಬ್ರೇಷನ್ ಮೂಡಲ್ಲಿ ಇರ್ತಾರೆ. ಸೊ ಅಭಿಮಾನಿಗಳಿಗೆ ಮತ್ತೊಬ್ಬರಿಗೆ ನಾವು ಸಿನಿಮಾನ ಒಂಥರ ಹಬ್ಬದ ಔತಣ ಥರನೇ ಕೊಡ್ಬೋದು. ಸೊ ಆ ಸೆಲೆಬ್ರೇಷನ್ಗಳಲ್ಲಿ ಕಾಟೇರ ಬರ್ತಾ ಇರೋದು ಎಲ್ಲರ ಉತ್ಸಾಹ ಮತ್ತು ಇದನ್ನು ಖುಷಿನ ಹಿಮ್ಮೆಡಿಸಿದೆ. ಮೇಲಾಗಿ ಟೈಟ್ಲು ದರ್ಶನ್ ಸರ್ಗೆ ನೀವು ಯಾವುದೇ ಟೈಟ್ಲಿ, ಸಿನಿಮಾದ ಕಂಟೆಂಟು ಜೊತೆಗೆ ದರ್ಶನ್ ಸರ್ ಅನ್ನೋಂಥ ಎರಡು ಬ್ರ್ಯಾಂಡು ಕೊಲಾಬ್ರೇಟ್ ಆದರೆ ಆ ಸಿನಿಮಾಗೆ ಸಿಗುವಂಥ ಮೈಲೇಜೇ ಒಂದು ದೊಡ್ಡ ಮಟ್ಟಕ್ಕೆ ಆಗಿರ್ತಿದ್ದು. ಇದು ನಾವು ಗಮನಿಸಿದಂಥ ಒಂದು ವಿಷಯ. ನೀವು ತುಂಬ ಹತ್ತಿರದಿಂದ ನೋಡಿರ್ತೀರಿ ವಿಚಾರ ಎಲ್ಲ. ತುಂಬ ಖುಷಿ ವಿಚಾರ ಏನು ಅಂದರೆ, ಯಾವಾಗಲೂ ಚಿತ್ರದ ನಾಯಕ ಎಷ್ಟು ಕಥೆಯಲ್ಲಿ ತೊಡಗಿಸ್ಕೋಬೇಕು ಅಂದರೆ ಈ ಕಾಟೇರ ಅನ್ನೋ ಟೈಟ್ಲ್ ಕೊಟ್ಟಿರೋದೇ ದರ್ಶನ್ ಸರ್. ತರುಣ್ ಸರ್ ಜೊತೆ ಚರ್ಚೆ ಮಾಡಿಕೊಂಡಾಗ ಅವರು ಚಿನ್ನ ಅಂತ ಮಾತಾಡ್ತಾರೆ, ಚಿನ್ನ ಈ ಟೈಟ್ಲ್ ಇಡು ಅಂತ ಕೊಟ್ಟಿರೋದು. ನಮಗೆ ತರುಣ್ ಸರ್ ಹೇಳಿದಾಗ ನಿಜಕ್ಕೂ ಖುಷಿ ಆಯಿತು. ಯಾಕೆಂದರೆ ಆ ಪಾತ್ರದಲ್ಲಿ ಅವರು ಮುಳುಗಿ ಅದಕ್ಕೊಂದು ಅವರೇ ಒಂದು ಶೀರ್ಷಿಕೆ ಕೊಡೋದು. ಈಗ ಅದು ಎಷ್ಟು ಅವ್ರಿಗೆ ಇಂಟ್ರೆಸ್ಟ್ ಇದೆ ಈ ಕತೆ ಮೇಲೆ, ಈ ಪಾತ್ರದ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ತೋರಿಸುತ್ತೆ. ಮೇಲೆ ನೋಡಿ, ಟೈಟ್ಲ್ ವಿಚಾರಕ್ಕೆ ಛೂಮಂತರ ಟೈಟ್ಲ್ ವಿಚಾರ ಬಂತು. ಪ್ರೆಸ್ ಮೀಟಲ್ಲಿ ಶರಣ್ ಸರ್ ಹೇಳ್ತಾರೆ ಮತ್ತು ತರುಣ್ ಅವ್ರು ಹೇಳ್ತಾರೆ, ಛೂಮಂತರ ಟೈಟ್ಲ್ ಕೊಟ್ಟಿದ್ದೆ ಡಿ ಬಾಸ್ ಅಂತ. ಸರಿ, ಟೈಟ್ಲು ಈಗ ಹೆಂಗೆ ಸರ್ ಇದು ಅಂದರೆ, ಕೆಲವೊಮ್ಮೆ ಹೇಳುವಂಥ ಮಾತು ವೈಬ್ರೇಷನ್ ಆಗೋದು ಬೇರೆ, ಅದಕ್ಕೊಂದು ಬೇರೆ ಥರ ಡೈಮೆನ್ಷನ್ ಸಿಗ್ತಾ ಹೋಗುತ್ತೆ, ವೈರಲ್ ಆಗ್ತಾ ಹೋಗುತ್ತೆ. ಟೈಟ್ಲ್ ವಿಚಾರಕ್ಕೂ ಗೆದ್ದಿಯಾರ ಸರ್ ಅಂತ. ಆ ಕಥೆಯಲ್ಲಿ ಅಷ್ಟು ಟ್ರಾವೆಲ್ ಮಾಡ್ತಾರೆ, ಮತ್ತು ತುಂಬ ದೊಡ್ಡ ಇದದು ಟಾಸ್ಕು. ಯಾವ ಕತೆ ಬರೆದ್ಬಿಡೋದು, ಚಿತ್ರಕಥೆ ಮಾಡೋದು,
ಕ್ಯಾಸ್ಟಿಂಗ್ ಮಾಡೋದು, ಇದು ಎಲ್ಲದಕ್ಕಿಂತ ಮೀರಿದ್ದು ತುಂಬ ತಲೆಗೆ ಕೆಲಸ ಕೊಡೋವಂಥದ್ದು ಟೈಟ್ಲು. ಯಾಕಂದರೆ ತುಂಬ ಒಳ್ಳೆ ಟೈಟ್ಲ್ ಸಿಕ್ಕಿರುತ್ತೆ, ಬಟ್ ಕತೆಗೆ ಆಪ್ತಿರಲ್ಲ ಅಲ್ವಾ? ಹಾಂ ಹಾಂ. ಇಲ್ಲ ಯುನಿಕ್ ಅನ್ನೋದು ಫೀಲ್ ಆಗಲ್ಲ. ಯುನಿಕ್ ಅನ್ನೋ ಟೈಟ್ಲ್ ಸಿಕ್ಕಿರುತ್ತೆ, ಬಟ್ ಅದು ಪ್ರಯೋಗ ಅನಿಸ್ಬಿಡುತ್ತೆ ಅಲ್ವಾ? ಯಾವಾಗಲೂ ನಿರ್ದೇಶಕರಿಗೆ ಅದೊಂದು ಭಯ ಇರುತ್ತೆ. ನಾನು ಮಾಡಿರೋ ಕತೆಗೆ, ಆ ಚಿತ್ರಕತೆಗೆ, ನಾನು ಮಾಡಿರೋ ಸಿನಿಮಾಗೆ, ನಾನು ಮಾಡಬೇಕು ಅನ್ನೋ ಸಿನಿಮಾಗೆ ಯಾವುದು ಟೈಟ್ಲ್ ಇಡಬೇಕು ಅನ್ನೋದು ದೊಡ್ಡ ಟಾಸ್ಕ್ ಅದು. ಸೊ ಅದಕ್ಕೆ ಕೆಲವರು ನಮ್ಮ ಸೂರಿ ಸರೇ ಫಸ್ಟ್ ಟೈಟ್ ಇಟ್ಬಿಡ್ತಾರೆ, ಆಮೇಲೆ ಆ ಕತೆಗೆ ಆ ಟೈಟ್ಲ್ ಕರೆಕ್ಟಾಗಿ ಟ್ರಾವೆಲ್ ಮಾಡ್ತಾರೆ. ಸರ್, ಮೇಲಾಗಿ ಈ ಕಾಟೇರ ಅನ್ನುವಂತಹ ಸಿನಿಮಾದ ಪ್ರೊಸೆಸ್ ಶುರು ಆದ ತಕ್ಷಣವೇ ಒಂದಷ್ಟು ಸರ್ ವಿಷಯಗಳಿದ್ದಾವೆ. ಅಂದರೆ ಫಾರ್ ಎಕ್ಸಾಂಪಲ್ ದರ್ಶನ್ ಸರ್ದಾಗಿರ್ಬೋದು, ಸುದೀಪ್ ಸರ್ದಾಗಿರ್ಬೋದು, ಯಶ್ ಅವ್ರದ್ದಾಗಿರ್ಬೋದು, ಧ್ರುವ ಸರ್ದಾಗಿರ್ಬೋದು, ಈ ಎಲ್ಲ ಸ್ಟಾರ್ಗಳ ಸಿನಿಮಾಗಳು ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಒನ್ಸ್ ಆ್ಯಡ್ ಬಂತು, ಒಂದು ಪೇಪರ್ ಆ್ಯಡ್ ಬಂತು, ಒಂದೇನೋ ಅನೌನ್ಸ್ಮೆಂಟ್ ಬಂತು ಅಂತಂದರೆ ಅಲ್ಲಿಂದನೇ ಗ್ರೌಂಡ್ ವರ್ಕ್ ಶುರು ಮಾಡ್ತಾರೆ. ಈ ಟೈಟ್ಲ್ ಯಾಕೆ ಇಟ್ಟರು, ಇದರಲ್ಲಿ ಏನಿರುತ್ತೆ, ಈ ಎಲ್ಲ ಪ್ರೋಸೆಸ್ಗಳು ಅಭಿಮಾನಿಗಳಲ್ಲಿ ಇತ್ತೀಚೆಗೆ ತುಂಬ ದೊಡ್ಡ ಮಟ್ಟಕ್ಕೆ ಅದು ಕ್ರಿಯಾಸಿಟಿ ಕ್ರಿಯೇಟ್ ಮಾಡಿದೆ. ಇದನ್ನೊಬ್ಬ ರೈಟ್ರಾಗಿ ಹೇಗೆ ಕನೆಕ್ಟ್ ಮಾಡ್ತೀರಿ ಕತೆಗೂ, ಹೀರೋಗೂ ಮತ್ತು ಆಡಿಯನ್ಸ್ಗೂ? ಅದೇ ಹೇಳಿದ್ನಲ್ಲ, ಶೀರ್ಷಿಕೆ ನಿಮ್ಗೆ ಯಾವಾಗಲೂ ಗಮನ ಸೆಳೆಯುವಂಥ ಇರಬೇಕು. ಅಭಿಮಾನಿಗಳಿಗೆ ತುಂಬ ಬಾಯಿಗೆ ಈಸಿಯಾಗಿ ಸಿಗಬೇಕು. ಒಂದು ಯಾವುದೇ ಒಂದು ಟೈಟ್ಲ್ ಆಗಿರಲಿ, ಒಂದು ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದ ತಕ್ಷಣ ಅವ್ರ ಇಮ್ಯಾಜಿನೇಷನ್ ಬೇರೆ ಹೋಗ್ಬಿಡುತ್ತೆ, ಏನಿರ್ಬೋದು ಅದ್ರ ಮೇಲೆ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಟಾಕ್ಸಿಕ್ ಅಂತ ಯಶ್ ಸರ್ದು ಇಟ್ಟಾಗ ನಾನು ಹೇಳಿದೆ, ಇಲ್ಲ ತುಂಬ ಈಸಿ, ಒಂದು ನಮ್ಮ ನೇಟಿವಿಟಿದು, ನಮ್ಮ ಕನ್ನಡದ್ದು ಒಂದು ಟೈಟ್ಲ್ ಇಟ್ಬಿಡೋದು. ಬಟ್ ಅವರು ಎಗೈನ್ ಎಲ್ಲ ರಾಜ್ಯಗಳನ್ನ, ಎಲ್ಲ ದೇಶಗಳನ್ನ ಮುಟ್ಟಬೇಕಾಗಿರೋದ್ರಿಂದ ಎಲ್ರಿಗೂ ಆಗಲಿ ಅಂತ ಆ ಟೈಟ್ಲ್ ಇರ್ತಾರೆ. ಸೊ ನಮ್ಮ ಕಾಟೇರ ಏನಕ್ಕೆ ಜನರ ಬಾಯಲ್ಲಿ ಅಷ್ಟು ಈಸಿಯಾಗಿ ಹೋಯಿತು ಅಂದರೆ, ಅದು ಪವರ್ಫುಲ್ ನಾಯಕನ ಹೆಸರು. ಸೊ ಆ ಪಾತ್ರನೂ ಅವರೇ ಆಗಿರೋದ್ರಿಂದ ಇಡೀ ಸಿನಿಮಾ ಅವ್ರನ್ನ ಸೆಂಟ್ರಿಕ್ ಮಾಡಿಕೊಂಡೇ ಮಾಡಿರೋದು. ಯಾವಾಗಲೂ ಆ ಟೈಟ್ಲ್ಗೊಂದು ತಾಕತ್ತಿರುತ್ತೆ, ಅದು ನಿಮಗೆ ಅಭಿಮಾನಿಗಳಲ್ಲಿ ಕಾಣುತ್ತೆ, ನಮ್ಮ ಕಾಟೇರ ಬರ್ತಾ ಇದೆ ಅಂತ. ಮೇಲಾಗಿ ರೀಸೆಂಟಾಗಿ ನಾವು ದರ್ಶನ್ ಸರ್ ಫ್ಯಾನ್ಸ್ ಜೊತೆ ಸುಮ್ಮನೆ ಇಂಟ್ರಾಕ್ಷನ್ ಮಾಡಿದಾಗ, ಗುರು ನಮ್ಮ ಬಾಸ್ತಿ ಸರಿ 2 ಸಿನಿಮಾ ಗುರು, ಕ್ರಾಂತಿ ಬಂತು, ಈಗ ಕಾಟೇರ ಬಂತು. ಸರ್, ಇದನ್ನು ಆ ಪ್ರೈಮರಿ ಲೆವೆಲಲ್ಲೇ ಸೆಲೆಬ್ರೇಷನ್ ಮಾಡೋದಿದೆಯಲ್ಲ ಸರ್, ನೀವು ಫ್ಯಾನ್ಗಳ ಬಗ್ಗೆ ತುಂಬ ನೋಡಿರ್ತೀರಿ, ಸುಮಾರು ಸಲ ನೀವು ಆಟೋ ಡ್ರೈವರ್ ಜೊತೆ ಮಾತಾಡಿದ್ದೀನಿ ಹೇಳ್ಕೊಂಡಿದ್ದೀರಿ. ಈ ಕ್ರೇಜೇ ಒಂಥರ ವಿಚಿತ್ರ ಅಲ್ಲ ಸರ್? ನಿಜಕ್ಕೂ ಅದೃಷ್ಟ. ಅದು ದರ್ಶನ್ ಸರ್ ಕೂಡ ತುಂಬ ಸತಿ ಹೇಳಿದ್ದಾರೆ. ಯಾವಾಗಲೂ ಅದರಲ್ಲೂ ಈ ದರ್ಶನ್ ಸರ್ ಫ್ಯಾನ್ಸು ಅವ್ರು ಮಾಡೋ ಆರಾಧನೆ, ತೋರಿಸೋ ನಿಷ್ಠೆ, ಪ್ರೀತಿ, ಗೌರವ, ಇದು ನಾಯಕನಿಗೆ ಯಾವತ್ತೂ ಒಂದು ಆಶೀರ್ವಾದನೇ. ಸೊ ವೈಸ್ ವರ್ಷ ಅವ್ರ ಫ್ಯಾನ್ಸ್ನ ಗಮನದಲ್ಲಿ ಇಟ್ಕೊಳ್ಳೋದಲ್ಲದೆ ಅಷ್ಟು ಜನರನ್ನ ತಣಿಸೋದಿದೆಯಲ್ಲ ಒಂದು ಒಳ್ಳೆ ಚಿತ್ರ ಮಾಡಿ. ಸೊ ಅದು ದರ್ಶನ್ ಸರ್ ಮಾಡಿದ್ದಾರೆ. ಇದಕ್ಕಿನ್ನೇನು, ನೀವು ಎಲ್ಲ ಥರದ ಡೈಮೆನ್ಷನ್ಗಳಿಗೂ ಹೊಸ ಡೈಲಾಗ್ಸ್ಗಳನ್ನು ಬರೆದಿರಿ ಸರ್. ಬಟ್ ವಿಶೇಷತೆ ಅನ್ನುವಂಥದ್ದು ನಿಮ್ಮ ಪಾಯಿಂಟ್ ಆಫ್ ವ್ಯೂ, ಅದನ್ನು ನೀವು ತುಂಬ ಸೆಲೆಬ್ರೇಟ್ ಮಾಡಿರ್ತೀರಿ. ಬಟ್ ಕಾಟೇರಾಗೆ ನೀವು ಬರೆದಂತಹ ಆ ಸರಸ್ವತಿ ಮಾತೆ ಎಷ್ಟರ ಮಟ್ಟಿಗೆ ಅದು ಫ್ಲೇವರ್ ಕೊಡುತ್ತೆ ಆಡಿಯನ್ಸಿಗೆ ಅಂತ? ಈ ಸಿನಿಮಾ ನಾನೊಬ್ಬ ರೈಟ್ರಾಗಿ ನನಗೆ ತುಂಬ ಫುಲ್ಫಿಲ್ನೆಸ್ ಅಂದರೆ ಎಲ್ಲ ಕಂಪ್ಲೀಟ್ ಇದೆ. ನಮ್ಮ ತರುಣ್ ಸಾರು ಅಷ್ಟೇ, ಯಾವಾಗಲೂ ಅವರು ಫೈನಲ್ ಮಾಡಲ್ಲ. ಯಾವುದೇ ಡೈಲಾಗ್ ಬರಲಿ, ಯಾವುದೇ ಸೀನ್ ಆಗಿರಲಿ, ಇನ್ನೊಂದಾಗಿರಲಿ, ಟಕ್ಕಂತ ಫೈನಲ್ ಮಾಡಲ್ಲ. ಅದನ್ನು ಪರಾಮರ್ಶೆ ಮಾಡ್ತಾರೆ, ಅದರ ಆಗು ಹೋಗುಗಳನ್ನ ಚರ್ಚೆ ಮಾಡ್ತಾರೆ. ಅದನ್ನು ಎಷ್ಟು ಇಟ್ಕೋಬೇಕು, ಯಾವ ಥರ ಆ ಸೀನ್ಗೆ ಎಷ್ಟು ಕನ್ವೆ ಆಗ್ತಾಯಿದೆ, ಅದನ್ನೆಲ್ಲ ನೀಟಾಗಿ ಇದು ಮಾಡಿ. ಅಂದರೆ ನಾನು ಹೇಳೋಕ್ಕೆ ಹೋಗ್ತಾ ಇರೋದು, ರೈಟಿಂಗ್ ವರ್ಕ್ ತುಂಬ ಅಚ್ಚುಕಟ್ಟಾಗಾಯಿತು. ಏನು ಶೂಟಿಂಗ್ ದಿನಗಳು, ಪೋಸ್ಟ್ ಪ್ರೊಡಕ್ಷನ್ನು ಅದೆಲ್ಲ ಸೇರಿಸಿದ್ರು ಅದಕ್ಕಿಂತ ಜಾಸ್ತಿ ಇವ್ರು ಟೇಬಲಲ್ಲಿ ಕೆಲಸ ಮಾಡಿದ್ರು. ಸೊ ಅದೊಂದು ಖುಷಿ ವಿಚಾರ. ಮೇಲಾಗಿ ಚೌಕದ ನಂತರ ರಾಬರ್ಟು, ಈಗ ಕಾಟೇರ, ಈ ಕೋಂಬೋಗಳು ಕೂಡ ಸುದ್ದಿ ಮಾಡ್ತವೆ. ಕೋಂಬೋ ಅನ್ನೋಂಥದ್ದು ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ, ಈ ಕೋಂಬೋ ಅನ್ನೋಂಥ ಪಾಯಿಂಟು? ನನಗೆ ತರುಣ್ ಸರ್ ಅನಿಸೋದು ಈಸ್ ಎ ವೆರಿ ಗುಡ್ ಕ್ಯಾಪ್ಟನ್, ತುಂಬ ಒಳ್ಳೆಯ ನಾಯಕ. ಅಂದರೆ ಕ್ರೀಡೆ ಕಂಪೇರ್ ಮಾಡಿ ಹೇಳಿದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತು, ಟಾಸ್ ಹಾಕಿದ್ರಿಂದ ಹಿಡಿದು ಲಾಸ್ಟ್ ಬಾಲ್ವರೆಗೂ ಅವ್ರಿಗೆ ಯಾರ ಕೈಗೆ ಬಾಲಿಂಗ್ ಕೊಡಬೇಕು, ಯಾರನ್ನ ಬ್ಯಾಟಿಂಗ್ ಇಳಿಸ್ಬೇಕು, ಅದೇನು ಒಂದು ನಾಯಕನ ಲಕ್ಷಣ ಇದೆ ಅದು ಅವ್ರಿಗಿದೆ. ಅಂದರೆ ಗೊತ್ತು ಅವ್ರಿಗೆ ಯಾರ ಹತ್ರ ಏನು ಕೆಲಸ ತೊಗೋಬೇಕು ಅನ್ನೋದು ಅಚ್ಚುಕಟ್ಟಾಗಿ ಗೊತ್ತು. ಸೊ ಅದನ್ನು ಮಾಡ್ತಾರೆ, ಅದಕ್ಕೆ ಅವರು ಯಶಸ್ವಿ ನಿರ್ದೇಶಕರ ಸಾಲಲ್ಲಿ ನಿಂತಿರೋದು. ಮೇಲಾಗಿ ಒಂದು ಸಿನಿಮಾದ ಒಂದು ಪೋಸ್ಟರ್ ಆಚೆ ಬಂದ ಮೇಲೆ ಸರ್,
ಅದರದ್ದೇ ಆದಂಥ ರಿಸರ್ಚ್ ವರ್ಕ್ ಮಾಡ್ತಾರೆ ಯೂಶ್ವಲಿ. ಈ ಕಾಟೇರ 1 ತಿಂಗಳ ಹಿಂದೆ ಅನೌನ್ಸ್ ಮಾಡಿದ್ದಾರೆ, ಅಂದರೆ 29ಕ್ಕೆ ಅನೌನ್ಸ್ ಮಾಡಿದ್ರೆ ನಾವು ನೆಕ್ಸ್ಟ್ ಮಂತ್ 29ಕ್ಕೆ ಬರ್ತೀವಿ ಅಂತ. ಆ 29ರಿಂದ 29 ಗೊತ್ತಾ, ಆ ಒಂದು ತಿಂಗಳು ಎಲ್ಲ ಥರದಲ್ಲೂ ಸಿನಿಮಾಗೆ ಪ್ಲಸ್ ಆಗೋವಂಥ ರೀತಿಯಲ್ಲಿ ಆಡಿಯನ್ಸ್ ಒಂಥರ ಅದನ್ನು ಪೂಜನೀಯ ಭಾವದಿಂದ ಕಂಡ್ರೆ, ಒಂದಷ್ಟು ಜನ ಫ್ಯಾನ್ಸ್ ಹೆಂಗಾಗಿದ್ದಾರೆ ಅಂದರೆ, ಗುರು ಹಿಂದೆ ಮುಂದೆ ಯಾವ ಸಿನಿಮಾ ಬರುತ್ತೆ ನಂಗೆ ಗೊತ್ತಿಲ್ಲ, ನಾನು ವೇಟ್ ಮಾಡ್ತಾ ಇರೋದು ಕಾಟೇರಾಗೆ ಅಂತ. ಅಲ್ಲ, ಅವರ ನಿರೀಕ್ಷೆ ಭರವಸೆ ಖಂಡಿತ ಹುಸಿಯಾಗಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ನಮಗೆ ಕಿವಿಗೆ ಬೀಳ್ತಿರುತ್ತೆ. ಬರೀ ನಮ್ಮ ಟೀಮ್ ಅವ್ರು ಮಾತ್ರ ಸಿನಿಮಾ ನೋಡಿ ಹೇಳೋದಲ್ಲ, ಟೆಕ್ನಿಷಿಯನ್ಸ್ ವೈಸು ಅದಕ್ಕೆ ಕೆಲಸ ಮಾಡ್ತಿರೋ ಹೊರಗಡೆ ತಂತ್ರಜ್ಞರು ಅಷ್ಟೇ, DI CG ಇವ್ರುಗಳು ಮಾಡೋವಾಗಲೂ ಅವ್ರು ಕೆಲಸ ಮಾಡೋವಾಗ ಅವ್ರ ಉಬ್ಬು ಏರಿಸ್ತಾರೆ. ಸೊ ಆ ಒಂದು ಎಕ್ಸ್ಪ್ರೆಷನಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ, ಓ ಇಲ್ಲ ಸಿನಿಮಾ ಚೆನ್ನಾಗಿದೆ ಅಂತ. ಸೊ ಆ ಒಂದು ಇದಂತೂ ಖಂಡಿತ ಆಗಿದೆ. ಮೇಲಾಗಿ ಮುಂಚೆಲಿ ಏನಾಗ್ತಿತ್ತಂದರೆ, ಒಂದು ಸಿನಿಮಾ ಶೂಟಿಂಗ್ ಎಲ್ಲಾಗುತ್ತೆ, ಕಲಾವಿದರು ಯಾರ್ಯಾರಿದ್ದಾರೆ, ಏನೆಲ್ಲ ಗೆಟಪ್ ಇದೆ, ಸೆಟಪ್ ಇದೆ ಅಂತ ಈಸಿಯಾಗಿ ಗೊತ್ತಾಗ್ಬಿಡೋದು. ಸರ್ ಒಂಚೂರು ಗೊತ್ತಾಗಿಲ್ಲ ಸರ್ ನಮಗೆ. ಅಂದರೆ ಆ ಗೌಪ್ಯತೆ ಕಾಪಾಡಲೇಬೇಕು. ಯಾವಾಗಲೂ ಸಿನಿಮಾ ಅನುಭವಿಸೋ ಪ್ರೇಕ್ಷಕನಿಗೆ ಫಸ್ಟೇ ನಾವು ಅದು ಇದು ತೋರಿಸ್ಬಿಟ್ಟಾಗ, ಇಲ್ಲ ಇದು ಮಾಡಿಬಿಟ್ಟಾಗ ಅವ್ರು ನೆಕ್ಸ್ಟ್ ಸೀನ್ ಏನಾಗುತ್ತೆ ಅದು ಹೇಳಿಬಿಡ್ತಾರೆ. ಅದಕ್ಕೆ ಕಾಟೇರನ ಅಷ್ಟು ಗೌಪ್ಯವಾಗಿ ಪ್ರತಿಯೊಂದು ಅಂಶಗಳನ್ನೂ ಎಕ್ಸ್ಕ್ಲೂಸಿವ್ ಆಗಿ ಕೊಡದೆ, ಆವಾಗವಾಗ ಇನ್ ಬಿಟ್ವೀನ್ ಕೊಟ್ಕೊಂಡು ಏಕ್ದಮ್ ಥಿಯೇಟ್ರಲ್ಲಿ ಸಂಭ್ರಮ ಆಚರಿಸ್ಲಿ ಅಂದ್ಬಿಟ್ಟೆ ಅಷ್ಟು ಚೆನ್ನಾಗಿ ಇದು ಮಾಡಿರೋದು. ಸರ್ ಒಂದು ಪರ್ಸ್ನಲ್ ಕ್ವಶನ್ನು, ನೀವೆಲ್ಲ ಥರದ ಸಿನಿಮಾಗಳಿಗೂ ಡೈಲಾಗ್ ಬರ್ದಿರಿ, ಬಟ್ ದರ್ಶನ್ ಸರ್ಗೆ ಡೈಲಾಗ್ ಬರೆಯೋಕೆ ಕೊಟ್ಟಾಗ ಒಂದಷ್ಟು ವೇರಿಯೇಷನ್ಸ್ ಆಗಿರುತ್ತೆ. ಅಂದರೆ ನೀವು ಅದ್ಭುತವಾಗಿ ಬರಿತೀರಿ ಅಂತ ಗೊತ್ತಿದ್ರು ಸಹ ಅಲ್ಲಿ ಗುರು ಈ ಡೈಲಾಗ್ಗಳು ಎಷ್ಟು ಮಟ್ಟಿಗೆ ನಾನು ತೆರೆ ಮೇಲೆ ಸಂಭ್ರಮಿಸ್ಬೋದು ಅಂತ, ಈ ಥರದ್ದು ಒಂದಷ್ಟು ಮನಸ್ಸಿನಲ್ಲಿ ಒಂದಷ್ಟು ತಲೆಗಳಾಗಿದ್ದಾವೆ ಸರ್? ಇದೆ, ಖಂಡಿತ ಇದೆ. ರೈಟ್ರಾಗಿ ಕೆಲಸ ಮಾಡಿದ್ದು ಪೆನ್ನು ಪೇಪರೆಲ್ಲ ಸೈಡ್ಗೆ ಇಟ್ಬಿಟ್ಟೆ ಥಿಯೇಟ್ರಲ್ಲಿ ಕೂತ್ಕೋತೀವಿ. ಸೊ ಇಲ್ಲಿ ಅದೊಂದು ನಮಗೆ ಬೆಳ್ಳಿ ತೆರೆನೇ ವೈಟ್ ಪೇಪರ್ ಥರ ಕಾಣುತ್ತೆ ಅಲ್ವಾ. ಅದರಲ್ಲಿ ಅಕ್ಷರಗಳಿರುತ್ತೆ, ಇದರಲ್ಲಿ ನಟರಿರ್ತಾರೆ. ಸೊ ಅದು ನಿಜಕ್ಕೂ ನೀವು ಹೇಳಿದ್ದು ಆ ಒಂದು ಇದಂತೂ ರೋಮಾಂಚನ ಅಂತೂ ಖಂಡಿತ ಆಗುತ್ತೆ. ಏಕೆಂದರೆ ಬರೆದಿರೋದು ಅದನ್ನು ನಾವೊಂದು ವೇರಿಯೇಷನಲ್ಲಿ ಹೇಳಿರ್ತೀವಿ, ತರುಣ್ ಸರ್ ಅದನ್ನು ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಸೊ ಆರ್ಟಿಸ್ಟ್ಗೆ ಅದನ್ನು ಕೇಳಿಸ್ಬಿಟ್ಟು ಸೀನ್ ಪೇಪರ್ ಕೊಟ್ಟಿದ ತಕ್ಷಣ ಅವ್ರು ಇನ್ನೂ ಚೆನ್ನಾಗಿ ಅದನ್ನು ಪರ್ಫಾರ್ಮೆನ್ಸ್ ಮಾಡಿದಾಗ, ಸೊ ಅದಕ್ಕೆ ಎಲ್ಲನೂ ಸಿಗುತ್ತಲ್ಲ, ರೆಕಾರ್ಡಿಂಗಿಂದ ಹಿಡಿದು ಮ್ಯೂಸಿಕ್ಕು, ಮತ್ತೊಂದು ಆ ಒಂದು ಪಾತ್ರಗಳು ಅಭಿನಯಿಸೋದೇ ನೋಡೋಕ್ಕೆ ಚೆಂದ.